ಶುಭಕಾಮನೆಗಳು. ನಾನು ಬಸವರಾಜ್ ಮಾಧವಂಶಿ. ಸನಾತನ ಹಿಂದೂ ಧರ್ಮದ ಆಚರಣೆಗಳು, ವಿಚಾರಗಳು ಇವೆಲ್ಲವೂ ವೈಜ್ಞಾನಿಕ ಕಾರಣಗಳನ್ನು ಹೊಂದಿದೆ. ರಥಸಪ್ತಮಿ ಅಂತ ಕರೀತಾರೆ. ರಥಸಪ್ತಮಿ ಅಂತಂದರೆ ರಥದ ಮೇಲೆ ಸೂರ್ಯ ಕೂತಿರ್ತಾನೆ. ಸಪ್ತ ಅಂತಂದರೆ 7 ಕುದುರೆಗಳು ಅದನ್ನು ಮುನ್ನಡೆಸ್ತಾ ಇರ್ತವೆ. ಈ ಸೂರ್ಯ ಕುಳಿತಿರಕ್ಕಂಥ ರಥದಲ್ಲಿ 7 ಕುದುರೆಗಳು ಯಾಕಿರ್ತವೆ? ಅದು 8 ಇರಲ್ಲ, 5 ಇರಲ್ಲ, 6 ಇರಲ್ಲ, 10 ಇರಲ್ಲ. ಕೇವಲ 7 ಕುದುರೆಗಳಿರಲು ಕಾರಣವೇನು? ಸಪ್ತಮಿ ಅಂತ ಅಂದರೆ ಅದು 7 ಅಂತಂದರೆ ಸೂರ್ಯನಿಂದ ಹೊರಸೂಸುವಂಥ ಕಿರಣಗಳು 7 ಕಿರಣಗಳನ್ನು ಹೊರಸೂಸುತ್ತದೆ ಎಂದು ಸುಮಾರು 200 ವರ್ಷಗಳ ಹಿಂದೆ ಆಂಗ್ಲರು ಕಂಡುಹಿಡಿದಿದ್ದಾರೆ. ಆದರೆ ಅವರಿಗಿಂತ ಮುಂಚೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಸೂರ್ಯನಿಂದ ಹೊರಸೂಸುವಂತಹ ಕಿರಣಗಳು 7 ಇದ್ದವು ಎನ್ನುವಂಥದ್ದು, ಅದನ್ನು ಇತ್ತೀಚೆಗೆ ರೈನ್ಬೋ ಅಂತ ಕರೀತಾರೆ. ಆದರೆ ನಮ್ಮ ಪೂರ್ವಜರು ಸೂರ್ಯನಿಂದ ಹೊರಬರುವಂಥ ಕಿರಣಗಳನ್ನು ಒಂದೊಂದು ಕುದುರೆಗಳಿಗೆ ಸೀಮಿತವಾಗಿ ಇಟ್ಟಿದ್ದಾರೆ. ಇದು ನಮ್ಮ ಸನಾತನ ಹಿಂದೂ ಧರ್ಮದ ವೈಜ್ಞಾನಿಕ ಕಾರಣಗಳಲ್ಲಿ ಒಂದು. ಧನ್ಯವಾದಗಳು.